ಸ್ನೇಹಿತರೆ ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನಲ್ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ. ಈ ಭಾಗದಲ್ಲಿ ಸುಮಾರು 5 ಜಿಲ್ಲೆಗಳಿಗೆ ಅನ್ವಯ ಆಗ್ತಕ್ಕಂಥ ಆಲಮಟ್ಟಿಯನ್ನ ಏನು ತಾವು ಎತ್ತರಕ್ಕೆ ಏರಿಸ್ತು ಅಂತೇಳಿ ಸರ್ಕಾರ ಎಷ್ಟೋ ವರ್ಷಗಳಿಂದ ಈ ಜನರಿಗೆ ಭರವಸೆ ಕೊಟ್ಟುಕೊಂತ ಸುಮಾರು ಈ ಭಾಗದಲ್ಲಿ 5 ಜಿಲ್ಲೆಯಲ್ಲಿ ಲಕ್ಷಾಂತರ ಕುಟುಂಬಗಳು ಇವತ್ತ ಒಣ ಬೇಸಾಯ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಗಾಡಿಯನ್ನು ಹಚ್ಚಿ ನಾವು ಒಳಗಡೆ ಬರಬೇಕಾಗಿತ್ತು. ಈಗಾಗಲೇ ಪ್ರಸಾದ ವ್ಯವಸ್ಥೆ ಮಾಡಿಕೊಂಡು ಹಲವಾರು ಯೋಜನೆಗಳ ಕುರಿತು ಇವತ್ತ ರೈತ ಜಾಗೃತ ಸಮಾವೇಶ ಮಾಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ 5 ನಿಮಿಷಕ್ಕೊಬ್ಬ ದೇಶದಾಗ ರೈತ ಆತ್ಮಹತ್ಯೆ ಮಾಡ್ಕೋತಾನು. ಸ್ವಾಮಿನಾಥನ್ ವರದಿ ತರ್ತೀವಿ, ನಿಮ್ಮನ್ನೆಲ್ಲ ರೇಟ್ ಡಬಲ್ ಮಾಡ್ತು ಅಂತೇಳಿ, ಉದ್ಧಾರ ಮಾಡ್ತು ಅಂತೇಳಿ ಇಲ್ಲಿವರೆಗೆ ನಮಗೆ ಗೋರಿ ಮೇಲೆ ರಾಜಕಾರಣ ಮಾಡ್ತಕ್ಕಂಥದ್ದು ಆಗದೈತಿ. ಇದು ನಿಲ್ಲಬೇಕಪ್ಪ ಅಂದ್ರೆ ನಾವು ರೈತರ ನಾಡಿನ ಎಲ್ಲ ರೈತ ದೇವರುಗಳು ಕೋಟ್ಯಾಂತರ ಜನ ಒಕ್ಕಟ್ಟಾಗಬೇಕು. ಒಕ್ಕಟ್ಟಾಗಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಬೀದಿ ಒಳಗೆ ನಿಲ್ಲಿಸಿ ಮಾತಾಡಿ ನಮಗೆ ನ್ಯಾಯ ಪಡ್ಕೋತಕ್ಕಂಥದ್ದು ಆಗೋದಕ್ಕಾಗಿ ಇವತ್ತು ಸಮಾವೇಶ ಮಾಡ್ತಾ ಇದ್ದೀವಿ. ಹಲವಾರು ರೈತರ ಜ್ವಲಂತ ಸಮಸ್ಯೆಗಳು, ಭಾಳಷ್ಟು ರೈತರಿಗೆ ತೊಂದರೆ ಐತಿ. ರಕ್ಷಣೆ ಮಾಡ್ಕೋಬೇಕಪ್ಪ ಅಂದ್ರೆ ಈ ರಾಜಕಾರಣಿಗಳು ಯಾವುದೋ ಪಕ್ಷ ಇರಲಿ, ಮೋಸ ಮಾಡ್ತಕ್ಕಂಥ ಪಕ್ಷಗಳದವು. ರೈತರು ಉದ್ಧಾರ ಮಾಡ್ತಕ್ಕಂಥ ಪಕ್ಷ ಇಲ್ಲ. ರೈತರು ಉದ್ಧಾರ ಆಗ್ಬೇಕಂದ್ರೆ ರೈತರ ಒಕ್ಕಟ್ಟಾಗಬೇಕು ಅನ್ನುವಂಥ ಸಂದೇಶ. ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಕೂಡ ಮುಖಂಡರು ಭಾಗವಹಿಸಿದ್ದಾರೆ. 31 ಜಿಲ್ಲೆಗಳಲ್ಲಿ ಕೂಡ ನಾವು ಕರೆ ಕೊಟ್ಟಿದ್ದೀವಿ. ಈಗಾಗಲೇ ರಾಯಚೂರು, ಯಾದಗಿರಿ, ಗುಲ್ಬರ್ಗ ಎಲ್ಲ ಭಾಗದಿಂದ ಕೂಡ ರೈತರು ಆಗಬೇಕು. ಎಷ್ಟು ಜನ ರೈತರು 6000 ಸಂಖ್ಯೆ ಕರೆ ಕೊಟ್ಟಿದ್ದೀವಿ. ಪ್ರಾಬ್ಲಮ್ ಏನಾಗಿದೆ ಅಂದರೆ ಸುಮಾರು 15-20 ಸಾವಿರ ಜನ ಸೇರೋ ನಿರೀಕ್ಷೆ ನಮಗೆ ಇತ್ತು. ಆದರೂ ಕೂಡ ಏನಾಗಿದೆ, ಮದುವೆ ಸಮಾರಂಭ ಭಾಳ ನಾವು ಹಳ್ಳಿ ಒಳಗೆ ಇವತ್ತು ರೈತರು ಮದುವೆ ಜಾಸ್ತಿ ಇರೋದಿದ್ರೆ ಪಾಪ ಮದುವೆ ಮನೆಯಾಗಿನವ್ರಿಗೆ ಬಿಟ್ಟು ಬರ್ಲಿಕ್ಕೆ ಆಗಲ್ಲ. ಜಾಸ್ತಿ ನಾವು ರೈತರನ್ನ ಮದುವೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆದರೂ 1000 ಜನ ರೈತರು ಸೇರ್ತಾರೆ. ಸೋನಪ್ಪ ಪೂಜಾರಿ, ರೈತ ಸಂಘ. 4ನೇ ಬೃಹತ್ ಸಮಾವೇಶವನ್ನು ಏರ್ಪಡಿಸಿ ಈ ಸಮಾವೇಶದ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ನಮ್ಮ ಮುಗಳಕೋಡದ ಅಜ್ಜ ಅವರ ಪಾದಾರವಿಂದಗಳಿಗೆ ಪಡಮಟ್ಟು, ಅದೇ ರೀತಿ ಇನ್ನೊಬ್ಬ ಶ್ರೀಗಳಿಗೆ ನಮಸ್ಕರಿಸಿ, ತಾಯಂದಿರಿಗೂ ನಮಸ್ಕರಿಸಿ ಮತ್ತು ನಮ್ಮ ರೈತ ಸಂಘದ ಗೌರವಾಧ್ಯಕ್ಷರು ಶಶಿಕಾಂತ್ ಗುರೂಜಿ ಅವರ ಪಾದಗಳಿಗೆ ನಮಸ್ಕರಿಸಿ, ರಾಜ್ಯಾಧ್ಯಕ್ಷರಾದಂಥ ಚಿನ್ನಪ್ಪ ಪೂಜಾರಿ ಅವರಿಗೂ ವಂದಿಸಿ, ಜಿಲ್ಲಾಧ್ಯಕ್ಷರಾದಂಥ ಸಗರ್ ಅವರಿಗೂ ವಂದಿಸಿ, ಎಲ್ಲ ವೇದಿಕೆ ಮೇಲಿದ್ದಂಥ ಎಲ್ಲ ನಾಯಕರಿಗೂ ವಂದಿಸಿ, ನನ್ನ ಅಣ್ಣಂದರಿಗೆ, ರೈತ ದೇವರಿಗೆ ವಂದಿಸಿ, ಪತ್ರಿಕಾ ಮಾಧ್ಯಮರಿಗೆ ವಂದಿಸಿ ನನ್ನ ಒಂದೆರಡು ಮಾತುಗಳನ್ನು ಹೇಳ್ತೇನೆ. ಇವತ್ತು ಚಿನ್ನಪ್ಪಣ್ಣ ಪೂಜಾರಿ, ಶಶಿಕಾಂತ್ ಗುರೂಜಿ ಅವರು ಈ ರಾಜ್ಯದಲ್ಲಿ ಹಿಂದೂ ಮತ್ತು ಮುಂದೆ ಆಗುತ್ತಾ ಇಲ್ಲ ಗೊತ್ತಿಲ್ಲ, ಹಿಂದಂತೂ ಅಂತ ಬೃಹತ್ತವಾದಂತ ಒಂದು ಸನ್ನಿವೇಶ, ಅದು ಹೋರಾಟ, ಗುರ್ಲಾಪುರ ಹೋರಾಟದಂತ ಹೋರಾಟ ನಮ್ಮ ದೇಶದಲ್ಲಿ ಆಗಿಲ್ಲ. ಅಂತ ಹೋರಾಟದ ಮುಖಾಂತರ ರೈತರಿಗೆ ಒಂದು ಧೈರ್ಯ ತುಂಬಿದಂತ ನಮ್ಮ ಶಶಿಕಾಂತ್ ಗುರೂಜಿ ಅವರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆನೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಆ ಒಂದು ಸನ್ನಿವೇಶ ನಮ್ಮ ರಾಜ್ಯದ ರೈತರಿಗೆ ಇಲ್ಲಿನಷ್ಟು ಸಂತೋಷವಾಗಿದೆ, ಧೈರ್ಯ ಬಂದಿದೆ. ರೈತರು ಇವತ್ತು ಎಲ್ಲ ರೈತ ಒಂದು ಒಕ್ಕಲತನದಿಂದ ವಿಮುಖವಾಗುವಂತ ಪರಿಸ್ಥಿತಿ ಬಂದಿತ್ತು. ಆಲ್ರೆಡಿ ಒಂದು 75% ಜನ ರೈತರಿಂದ ಒಕ್ಕಲತನದಿಂದ ವಿಮುಖವಾಗ್ತಿದ್ರು. ಇವತ್ತ ಗುರೂಜಿ ಅವರು ಮತ್ತು ಚಿನ್ನಪ್ಪಣ್ಣ ಪೂಜಾರಿ ಅವರ ಶ್ರಮದಿಂದ ಒಳ್ಳೆ ರೈತರು ಒಕ್ಕಲತನ ಮತ್ತು ಹೊಲ ಮನೆ ನೋಡಕ ಒಂದು ಉತ್ಸುಕರಾಗಿರೋ ಹೇಳಕ್ಕ ನಾನು ಇಷ್ಟಪಡ್ತೀನಿ. ಅದೇ ರೀತಿ ಇವತ್ತು ರಾಜಕಾರಣಿಗಳು ಹಲವಾರು ತಪ್ಪುಗಳದಾವು, ಹಲವಾರು ಅವರು ಆ ಕುರ್ಚಿದ ಆಸೆಗಾಗಿ ಮಾಡಕತ್ತಾರ. ಅವರು ಮಾಡುವುದು ಬಹಳ ತಪ್ಪಿದೆ. ಕೆಲವೊಂದು ಅವ್ರದ್ದು ಅಷ್ಟೇ ಅಲ್ಲ, ನಮ್ಮ ರೈತರದು ಕೆಲವೊಂದು ತಪ್ಪುಗಳಿದಾವು. ಆ ರೈತರಾದಂಥವ್ರು ನಾವು ತಿದ್ಕೋಬೇಕು. ಆ ತಪ್ಪುಗಳನ್ನ ಮಾನ್ಯ ಗುರೂಜಿ ಅವರು ಇವತ್ತು 1 ವರ್ಷಕ್ಕೆ ಒಂದು ಸಮಾವೇಶ ಮಾಡಿದ್ರೆ ಆಗುದಿಲ್ಲ. ಗುರೂಜಿ ಅವರು ಇನ್ನೂ 1 ವರ್ಷ 2 ವರ್ಷ ಪ್ರತಿ ಹಳ್ಳಿಗೆ ಹೋಗಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಒಂದು ಯುವಕರ ಸಂಘವನ್ನು ಕಟ್ಟಿ, ರೈತ ಸಂಘವನ್ನು ಕಟ್ಟಿ
ಒಂದು ಸಂಘವನ್ನ ಕಟ್ಟಿದ್ರೆ ಮಾತ್ರ ಇವತ್ತಲ್ಲ ಇನ್ನೂ 10 ವರ್ಷಕ್ಕೆ ನಮ್ಮ ದೇಶ ಬಂಗಾರದ ಹೊಗೆ ಆಯ್ತು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರ ಈ ದೇಶ ರೈತರಿಂದ ಮತ್ತು ಸೈನಿಕರಿಂದ ಮಾತ್ರ ಈ ದೇಶ ಬದುಕಲಿಕ್ಕೆ ಸಾಧ್ಯ. ಇನ್ನುಳಿದ್ರಿಂದ ಯಾರಿಂದೂ ಸಾಧ್ಯ ಇಲ್ಲ. ಅದನ್ನೆಲ್ಲ ತಯಾರು ಮಾಡ್ಬೇಕಂದ್ರ ನಮ್ಮ ಗುರೂಜಿ ಅವರೇ ಕಾರಣ. ಈ ಮಠಾಧೀಶರು ಗುರೂಜಿ ಅವರೇ ಇದಕ್ಕೆ ಮುನ್ನೆಲೆಗೆ ಬರಬೇಕು. ರಾಜಕಾರಣಿಗಳು ಎಲ್ಲ ನಮ್ಮ ರೈತನ ಹರ್ಕೊಂಡ್ ತಿಂದ್ಬಿಟ್ಟಾರ, ಏನೂ ಉಳಿಸಿಲ್ಲ, ಇನ್ನೂ ಹರ್ಕೊಂಡ್ ತಿನ್ನಾಕತ್ತಾರ ಅವ್ರು. ಮತ್ತೆ ಇನ್ನೊಂದು ಏನ್ ಹೇಳ್ಬೇಕಂದ್ರ ಇವತ್ತು ನಮ್ಮ ಮುದ್ದೇಬೇಡ ತಾಲೂಕಿನಾಗ ಎಲ್ಲಿ ಬೇಕಲ್ಲಿ ಕೆನಾಲ್ ಹಾಕಿ ಹೋದಾರ, ಎಲ್ಲಿ ಬೇಕಲ್ಲಿ ಕಂಬ ಹಾಕ್ಯಾರ. ಯಾವುದಕ್ಕೂ ಒಂದು ಹೊಲಕ್ಕೂ ವಿದ್ಯುತ್ ಕೊಟ್ಟಿಲ್ಲ, ಯಾವ ಒಂದು ಹೊಲಕ್ಕೂ ನೀರನ್ನು ಕೊಟ್ಟಿಲ್ಲ. ಇನ್ನೇ ನಮ್ಮ ಶಾಂತಗೌಡರು ಹೇಳಿದ್ರಲ್ಲ, ಆ ಹೇಳಿದಂಗ ಒಂದು ಹೊಲಕ್ಕೂ 4-1 ಇಲ್ಲ, 6-1 ಇಲ್ಲ, ಏನು ಗೆಜೆಟ್ ಇಲ್ಲ, ಯಾವ ದುಡ್ಡೂ ಇಲ್ಲ, ನೀರೂ ಇಲ್ಲ. ಈ ಪರಿಸ್ಥಿತಿ ಬಂದದ. ವಿಧಾನಸಭಾದಾಗ ಏನ್ ಮಾಡ್ತಾರ ಶಾಸಕರಂದ್ರ, ಕೆಲವೊಬ್ರು ಶಾಸಕರು ಮಾನ್ಯ ನನಗೆ IPL ಟಿಕೆಟ್ ಬೇಕಂತ ಗುದ್ದಾಡ್ತಾರ. ರೈತರಿಗೆ ನೀರು ಬೇಕಂತ ಯಾರು ಗುದ್ದಾಡಲ್ರ ಅವರು. ನನಗೆ IPL ಟಿಕೆಟ್ ಕೊಡಂತಾರ. ಇನ್ನೊಬ್ಬರು ನಮ್ಮ ತಾಲೂಕಿನಾಗ ಅವ್ರಿಗೆ ಅನುಕೂಲ ಆಗುವಂತ ಒಂದು ಕೆಲಸಕ್ಕೆ ಗುದ್ದಾಡ್ತಾರ. ಒಬ್ರು ಏನಂತಾರ, ಇನ್ನು ಬಾಗಲಕೋಟೆ ಮೊನ್ನೆ ಇಲೆಕ್ಷನ್ ಮಾಡಿದ್ರು, ಪಾಪ ಗೆದ್ದು ಬಂದ್ರು ಅವರು ಈ ವೇದಿಕೆ ಮಕ್ಕೊಂಡು ಅಳ್ತಾರ, ಗೋಳು ಅಂತ ಅಳ್ತಾರ, ನನಗೆ ಓಟ್ ಹಾಕ್ರಯ್ಯಪ್ಪ ಅಂತ. ರೈತರಿಗೆ ನಾವು ಒಳ್ಳೇದು ಮಾಡ್ತೀವಿ ಅಂತ ಅಳಂಗಿಲ್ಲ ಅವರು, ನನಗೆ MLA ಮಾಡ್ರಿ ಅಂತ ಅಳ್ತಾರ ಅವರು. ಇಂತಹ ಪರಿಸ್ಥಿತಿ ಬಂದೈತಿ ನಮ್ಮ ದೇಶಕ್ಕೆ. ಈ ಪರಿಸ್ಥಿತಿಯಿಂದ ನಾವು ರೈತರು ಎಚ್ಚೆತ್ತುಕೊಂಡ್ರೆ ಮಾತ್ರ ನಮ್ಮ ಬದುಕು ಹಸನಾಗ್ತದ, ನಮ್ಮ ದೇಶ ಉಳಿತದ. ಇದೇ ರೀತಿ ನಾವೆಲ್ಲ ಹಿಂದೆ ಹೆಂಗೆ ತಂಗೆ ಆದ್ರ ನಾವು ನಮ್ಮ ಬದುಕನ್ನು ಹಸನಾಗಲ್ಲ. ನಾವು ಗುರೂಜಿ ಅವರ ನೇತೃತ್ವದೊಳಗ, ಚುನಾಪಣ್ಣ ಅವರ ಪೂಜಾರಿ ಅವರ ನೇತೃತ್ವದೊಳಗ ಅವ್ರು ಏನ್ ಹೇಳ್ತಾರ ಪ್ರತಿಯೊಂದು ಹಳ್ಳಿಯಲ್ಲಿ ನಾವು ರೈತರಿಗೆ ಶಕ್ತಿ ಕೊಟ್ಟು, ಗುರೂಜಿ ಅವರು ಶಕ್ತಿ ಕೊಟ್ರ ರೈತರು ಅದಕ್ಕೆ ಕೈ ಜೋಡಿಸಿದ್ರೆ ಮಾತ್ರ ಈ ದೇಶದ ಬದುಕು ಹಸನಾಗುತ್ತೆ, ನಮ್ಮ ಮನೆ ಮೇಲೆ ಬದುಕು ಹಸನಾಗುತ್ತೆ ಅಂತ ಹೇಳ್ತಿ. ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನನ್ನ ಪೂಜಾರಿಗೆ ವಂದಿಸಿ ನನ್ನ ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಜೈ ಕರ್ನಾಟಕ.